ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗಗಳನ್ನು ಅರ್ಪಿಸಿ ವೇದಿಕೆ ಇರುವಂತಹ ಹಿರಿಯ ನಾಯಕರಾದಂತಹ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ನಮ್ಮ ಸ್ಪೀಕರ್ ಸಾಹೇಬರು ಯುಟಿ ಖಾದರ್ ಅವರೇ, ಮಂತ್ರಿಗಳಾದಂತಹ ಮುನಿಯಪ್ಪನವರೇ, ಈಶ್ವರ್ ಖಂಡ್ರೆ ಅವರೇ, ಶಿವಾನಂದ ಪಾಟೀಲ್ ಅವರೇ, ಆರ್ ಬಿ ತಿಮ್ಮಪ್ಪ ಅವರೇ, ಮಧು ಬಂಗಾರಪ್ಪನವರೇ, ಈಗ ತಾನೇ ನಮ್ಮ ತಂಗಡಿಯವರು ಬಂದಿದ್ದಾರೆ, ಬೋಸರಾಜ್ ಅವರಿದ್ದಾರೆ, ಈ ಜಿಲ್ಲೆಯ ಎಲ್ಲ ಶಾಸಕರಿದ್ದಾರೆ, ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಬಂದಿದ್ದಾರೆ. ಈಗ ತಾನೇ ತಮ್ಮ ಚಿತ್ರನಟ ಸುದೀಪ್ ಅವರು ಬಂದು ಆಶೀರ್ವಾದ ಮಾಡಿ ಹೊರಟಿದ್ದಾರೆ. ಇದು ಸಾಮೂಹಿಕ ಮದುವೆ ಮಾತ್ರ ಅಲ್ಲ, ಇದು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಕಾಪಾಡ್ತಾ ಇರುವಂತಹ ಒಂದು ಬೃಹತ್ ಸಮ್ಮೇಳನ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇತ್ತು, ಅವೆರಡೂ ಸೇರಿ ವಧುವರರಾಯ್ತು. ಹಕ್ಕಿ ಒಂದ್ ಕಡೆ ಇತ್ತು, ಅಷ್ಟ ಒಂದ್ ಕಡೆ ಇತ್ತು, ಅವೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಇವತ್ತು ನಾವೆಲ್ಲ ಬಂದು ಬಸವನಗೌಡರ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲ ಜೋಡಿ ಮಾಡಿ ಹಕ್ಕಿ ಅರ್ಶನ ತೆಗೆದುಕೊಂಡು ಮಂತ್ರಾಕ್ಷತೆಯಿಂದ ಆಶೀರ್ವಾದ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಮತ್ತು ಎಲ್ಲ ನಮ್ಮ ಮಠಾಧಿಪತಿಗಳು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ಅನ್ನೋದಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಧರ್ಮ ಆಧಾರವು ನಿಷ್ಠೆ ಒಂದೇ, ದೇವರಪ್ಪ ನಾಮ ಹಲವು. ನಾವು ಲಿಂಗಾಯತ ಧರ್ಮಕ್ಕೆ ಸೇರಿರ್ಬೋದು, ನಾಯಕ ಜಾತಿಗೆ ಸೇರಿರ್ಬೋದು, ಮುಸಲ್ಮಾನರ ಸೇರಿರ್ಬೋದು, ಹಿಂದೂ ವರ್ಗಕ್ಕೆ ಸೇರಿರ್ಬೋದು, ಕೊನೆಗೆ ಮಾನವೀಯತೆ, ಮಾನವನ ಜಾತಿ. ನಮ್ಮ ವೀರ ಗಂಗಾಧರ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಸಾರಿದ್ದಾರೆ. ಇವತ್ತು ಬಸವಣ್ಣವರು ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರನ್ನ ಸೇರಿಸಿ ಸಂಘಟನೆ ಮಾಡಿದ್ದಾರೆ. ಊರಲ್ಲಿ ಬೇಕಾದಷ್ಟು ಓರಿಗಳು ಹುಟ್ಟುತ್ತವೆ, ಓರಿಗಳು ಎಲ್ಲ ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬಸವನಗೌಡವರು ಸಂಘಟನೆಯಲ್ಲಿ ಚಿತ್ರರು, ಜನರ ಸೇವೆ ಮಾಡಬೇಕು. ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ತನು, ಧನ, ಮನ, ಶ್ರಮ ಎಲ್ಲ ಕೂಡ ಅರ್ಪಿಸಿ ಜನರ ಕಲ್ಯಾಣಕ್ಕೋಸ್ಕರ ನಾನು ದುಡಿಬೇಕು ಅಂತ ಹೇಳಿ ಇವತ್ತು ಅವರ ಫೌಂಡೇಶನ್ ಇಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ದೊಡ್ಡ ಶ್ರೀಮಂತರಲ್ಲ, ಆದರೆ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಮದುವೆ ಮಾತ್ರ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳ್ತೇನೆ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ನಾವೆಲ್ಲ ಏನು ಇಷ್ಟು ಜನ ಮಂತ್ರಿಗಳು, ಶಾಸಕರು ಬಂದಿದ್ದೀವಿ, ನಿಮ್ಗೆ ಶಕ್ತಿ ಕೊಡಲಿಕ್ಕೆ ಬಂದಿದ್ದೀವಿ, ಈ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿಕ್ಕೆ ಬಂದಿದ್ದೀವಿ. ಬಸವಣ್ಣಗೌಡರ ಬಾದಲ್ಲಿಯವರ ಕೆಲಸಗಳಲ್ಲಿ ಶಕ್ತಿ ತುಂಬಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ. ಅವರ ಜೊತೆಯಲ್ಲಿ ಅವರು ಮಾಡ್ತಾ ಇರೋ ಎಲ್ಲ ಒಳ್ಳೆಯ ಕೆಲಸಕ್ಕೂ ಕೂಡ ನಾವು ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಆದ್ರಿಂದ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಇವತ್ತು ನಿಮ್ಮ ನಾಡಿನಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ ಇಡೀ ಜಗತ್ತೇ
ನಾವು ಮಾಡುವಂತ ಕೆಲಸಕ್ಕೆ ನಾವು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಜನ ನಮ್ಮ ಹಿಂದೆ ಬರ್ತಾ ಬರ್ತಾರೆ. ಪ್ರಯತ್ನ ರಹಸ್ಯವಾಗಿಡಬೇಕಂತೆ, ಆದರೆ ಫಲ ಯಾರಿಗೂ ಕೂಡ ಕಾಣಿಸ್ಕೊಳ್ಬಾರ್ದಂತೆ. ಆ ರೀತಿ ಬದುಕಿನಲ್ಲಿ ಆದರ್ಶವಾದಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತೀನಿ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈಗ ತಾನೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಅವಕಾಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಕೊಟ್ಟಾಗ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೊಟ್ಟಾಗ ಬಹಳ ಅವರಿಗೆ ಶಕ್ತಿ ಮೀರಿ ನಿಮ್ಮ ಭಾಗದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಹೇಳಿದ್ರು, ನೀವು ಇಲ್ಲಿ ಬರಕ್ಕಿನ ಮುಂಚಿತವಾಗಿ ಗೇಟ್ 33 ಗೇಟು ಯಾವ ಹಂತದಲ್ಲಿದೆ ಅಂತ ಹೇಳಿ ನೋಡ್ಕೊಂಡು ಬರಬೇಕು ಅಂತ ಹೇಳಿ. ನಾನು, ತಂದೆಯವರು, ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಖಂಡ್ರೆಯವರು ಮತ್ತು ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಅಲ್ಲಿಯ ಸ್ಥಳೀಯ ಶಾಸಕರು, MP, ಇಬ್ರು MPಗಳು, ನಿಮ್ಮ ಕೊಪ್ಪಳ MP, ಬಳ್ಳಾರಿ MP ಎಲ್ಲ ಹೋಗಿ ನೋಡಿ ಇನ್ನೊಂದು 15 ದಿನದಲ್ಲೇ ಅದನ್ನು ಮುಗಿಸಿ ಅದನ್ನು ಉದ್ಘಾಟನೆ ಮಾಡಿ ನೀರನ್ನು ತುಂಬಿಸಿ ನಿಮ್ಮ ರೈತರ ಬದುಕನ್ನು ಹಸನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನ ಈ ಜಿಲ್ಲೆಯ ಎಲ್ಲ ಮುಖಂಡರು, ನಿಮ್ಮ ಬೋಸರಾಜು, ಮನ್ನಿಗಳು, ಬಾದರ್ನಿಯವರು, ತಂಗ್ರಿಯವರು ಅವರೆಲ್ಲ ಸೇರಿ ನನಗೆ ಕೈಯನ್ನು ಜೋಡಿಸಿ ಶಕ್ತಿ ತುಂಬಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಬದುಕು ಹಸನಾಗಲಿ, ಮನೆ ಕಟ್ಟು ಮದುವೆ ಮಾಡು ನೋಡು ಅಂತ ಹೇಳ್ತಾರೆ. ಇವತ್ತು ಚಿನ್ನದ ಬೆಲೆ 1.5-2 ಕೋಟಿ ರೂಪಾಯಿ ಆಗೋಗಿದೆ ಕೆಜಿಗೆ. ಅಂಥದ್ರಲ್ಲಿ ನಿಮಗೆ ಚಿನ್ನದ ತಾಲಿ, ಕಂಚಿಯಿಂದ ಸೀರಾ 4 ಲಕ್ಷ ಆಗೋಗಿದೆ ಬೆಳ್ಳಿ ಮೇಲೆ. ಬೆಳ್ಳಿಲಿ ಕಾಲಂಬರ, ನಿಮ್ಗೆ ಏನೇನು ಬದುಕಿಗೆ ಬೇಕು, ನಿಮ್ಮ ಬಾಂಧವ್ಯ, ನಿಮ್ಮ ಸಂಸಾರ ಗಟ್ಟಿಯಾಗಿರ್ಲಿ ಅಂತೇಳಿ ಏನು ಧಾರ್ಮಿಕವಾಗಿ ಶಕ್ತಿಯನ್ನು ಕೊಡಬೇಕು, ಎಲ್ಲ ಚರಣ ಮೂರ್ತಿಗಳ ಸಮ್ಮುಖದಲ್ಲಿ ಇಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಉಳಿ ತುಂಬಿಕೊಳ್ತಾ ಇರೋಂಥ ನನ್ನ ತಾಯಂದಿರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸಿ, ವಧುವರರಿಗೆ ಆಶೀರ್ವಾದ ಹೇಳಿ, ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಜನರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಮಧು ಬಂಗಾರಪ್ಪರು ಈಗ ತಾನೇ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತೆ ಬಸವನಗೌಡ ಬಾದಲಿಯವರ ಬದುಕಿನಲ್ಲಿ, ಅವರ ರಾಜಕೀಯದ ಜೀವನದಲ್ಲಿ ನೀವು ಯಾವಾಗಲೂ ಅವರ ಜೊತೆ ಸದಾ ಇರಬೇಕು. ಕಾಂಗ್ರೆಸ್ ಪಕ್ಷ ಸರ್ಕಾರ ಅವರ ಜೊತೆ ಇದೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.